ನಮ್ಮಲ್ಲಿ ಸಂಸದರ ಪ್ರತಿ ತಿಂಗಳ ಸಂಬಳ 1,24,000 ರೂಪಾಯಿ ಇದೆ. ಹಾಗೂ ಫೋನ್ ಇಂಟರ್ನೆಟ್ಗೆ 1,50,000 ರೂಪಾಯಿ ವರೆಗಿನ ಅವ್ರಿಗೆ ಏನು ಹಣವನ್ನು ಕೊಡಲಾಗುತ್ತೆ, ಭತ್ಯೆಯನ್ನು ಕೊಡಲಾಗುತ್ತೆ. ಇನ್ನು ಕ್ಷೇತ್ರ ಸುತ್ತಾಡೋದಕ್ಕೆ 87,000 ರೂಪಾಯಿಯ ಭತ್ಯೆಯನ್ನು ನೀಡಲಾಗುತ್ತೆ. ಸಂಸದರ ಕಚೇರಿ ನಿರ್ವಹಣೆಗೆ ಆಪ್ತ ಸಹಾಯಕರಿಗೆ ನೀಡುವಂತಹ ಭತ್ಯೆ 75,000 ರೂಪಾಯಿ ಆಗುತ್ತೆ. ಕಲಾಪ ನಡೆದಾಗ ಹಾಜರಾದರೆ ಪ್ರತಿದಿನದ ಭತ್ಯೆ ಅಂತ 2,500 ರೂಪಾಯಿಯನ್ನು ಕೊಡ್ತಾರೆ. ಸಂಸದರಿಗೆ ಆರೋಗ್ಯ ವಿಮೆ ಇದ್ದು ಕುಟುಂಬದ 5 ಸದಸ್ಯರಿಗೂ ಕೂಡ ಆರೋಗ್ಯ ವಿಮೆ ಸಿಗುತ್ತೆ. ಉಚಿತ ವಿದ್ಯುತ್ ಕೂಡ ಸಿಗ್ತಾ ಇದ್ದು ಪ್ರತಿ ಸಂಸದರು ತಿಂಗಳಿಗೆ 50,000 ಯೂನಿಟ್ವರೆಗೆ ಬಳಕೆ ಮಾಡಬಹುದು. ಸರ್ಕಾರವೇ ಬಿಲ್ ಕಟ್ಟುತ್ತೆ. ವಿಮಾನ ಪ್ರಯಾಣವನ್ನು ಕೂಡ ಅಷ್ಟೇ. ಒಬ್ಬ ಸಂಸದ ವರ್ಷಕ್ಕೆ 34 ಸಲ ದೇಶದೊಳಗೆ ಎಲ್ಲಿ ಬೇಕಿದ್ರೂ ಕೂಡ ಓಡಾಡೋದಕ್ಕೆ ಅವಕಾಶ ಇದೆ. ಸೊ ಇದೆಲ್ಲ ಸೇರಿದರೆ ಒಬ್ಬ ಸಂಸದರಿಗೆ ತಿಂಗಳಿಗೆ ಕೇಂದ್ರ ಸರ್ಕಾರ ಹತ್ರ 6 ಲಕ್ಷ ರೂಪಾಯಿವರೆಗೆ ಹಣ ಖರ್ಚು ಮಾಡುತ್ತೆ. ಈಗ ಮರುವಿಂಗಡಣೆ ಆದರೆ 850 ಸದಸ್ಯರಾಗ್ತಾರೆ. ಒಬ್ಬರಿಗೆ 6 ಲಕ್ಷ ರೂಪಾಯಿ ಅಂತ ಹೇಳಿದರೂ ಕೂಡ ಹೆಚ್ಚು ಕಮ್ಮಿ 50ರಿಂದ 55 ಕೋಟಿ ರೂಪಾಯಿಯ ಹಣ ಇದಕ್ಕೆ ಬೇಕಾಗುತ್ತೆ. ಇದು ಖರ್ಚು ವೆಚ್ಚದ ವಿಚಾರಗಳು. ಆದರೆ ಒಟ್ಟಾರೆಯಾಗಿ ಸಂಸತ್ತು, ಲೋಕಸಭೆಯಲ್ಲಿರುವಂಥ ಪ್ರಾತಿನಿಧ್ಯ ಈ ಎಲ್ಲ ವಿಚಾರಗಳಿಗೆ ಬಂದಾಗ ಸಂಖ್ಯೆಯನ್ನು ಹೆಚ್ಚಳ ಮಾಡಬೇಕಾ ಬೇಡವಾ ಅನ್ನುವಂಥ ಡಿಬೇಟ್ ಯಾವತ್ತೂ ಕೂಡ ಇರುವಂಥದ್ದು. ಸಂಖ್ಯಾಬಲ ಹೆಚ್ಚಳ ಆಗಬೇಕು. ಯಾಕಂದರೆ ಇಂಗ್ಲೆಂಡ್ನ ಮಾಡೆಲನ್ನು ನಮ್ಮ ಸಂಸತ್ತು ಪಾಲನೆ ಮಾಡೋದ್ರಿಂದಾಗಿ ಇಂಗ್ಲೆಂಡ್ನಲ್ಲಿ ಪ್ರತಿ ಬಾರಿಯೂ ಕೂಡ ಸಂಸದರ ಸಂಖ್ಯೆ ಹೆಚ್ಚಳ ಆಗುತ್ತೆ ಪ್ರತಿ ಜನಗಣತಿ ಆದ ನಂತರ. ಆದರೆ ನಮ್ಮಲ್ಲಿ ಜನಗಣತಿಯ ಆಧಾರದ ಮೇಲೆ ಈ ಏರಿಕೆಯನ್ನು ಒಂದು ಹಂತದಲ್ಲಿ ತಡೆ ಹಿಡಿಯಲಾಗಿದೆ. ಹೀಗಾಗಿ ಈಗ ಮುಂದೆ ಏನಾಗುತ್ತೆ ಅಂತ ನೋಡಬೇಕು. ಈಗ ದೇಶದ ಮಹಿಳೆಯರಿಗೆ ರಾಜಕೀಯ ಶಕ್ತಿ ನೀಡುವ ಮಹತ್ವದ ಮಸೂದೆಯನ್ನು ಕೇಂದ್ರ